ಪೂರೈಸುವರು. ನೀವು ಬೇಡುವುದಕ್ಕಿಂತಲೂ ಕೇಳುವುದಕ್ಕಿಂತಲೂ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಅತ್ಯಧಿಕವಾದ ರೀತಿಯಲ್ಲಿ ದೇವರು ನಮಗೆ ಅನುಗ್ರಹವಾಗಿ ನೀಡಲಿದ್ದಾರೆ. ಸಂಜೆಯಾದ 12 ಒಂದು ಮಗುವಿಗಾಗಿ ಕಣ್ಣೀರಿಟ್ಟಳು. ದೇವರು ಸಮುವೇಲನನ್ನು ಕೊಟ್ಟಿದ್ದು ಮಾತ್ರವಲ್ಲದೆ ಆಕೆ ಕೇಳದೇ ಇದ್ದ ಇನ್ನು 5 ಮಕ್ಕಳನ್ನು ಕೊಟ್ಟು ಅವರ ಮಡಿಲನ್ನು ಆಶೀರ್ವದಿಸಿದರು. ಕೇಳದಂತ ಆಶೀರ್ವಾದವನ್ನು ಪ್ರಭು ಯೇಸು ನಮಗೆ ನೀಡಲಿದ್ದಾನೆ. ನಿಮ್ಮ ಆಸೆ ಆಕಾಂಕ್ಷೆ ಕೋರಿಕೆಗಳು ಯೇಸುವಿಗೆ ಸಮರ್ಪಿಸೋಣ. ನನ್ನ ನಾಮದಲ್ಲಿ ಏನಾದರೂ ಕೇಳಿದರೂ ನಿಮಗೆ ಕೊಡುತ್ತೇನೆ ಎಂಬುದು ದೇವರ ವಾಗ್ದಾನ. ಯೇಸು ನಾಮದಲ್ಲಿ ನಮ್ಮ ಆಸೆ ಆಕಾಂಕ್ಷೆಗಳು ನೆರವೇರಿಸಲ್ಪಡಲಿ. ಸಹೋದರ ಸಹೋದರಿಯರೇ, ನಾವು ನಮ್ಮನ್ನು ಈ ಒಂದು ರಾತ್ರಿಯ ಧ್ಯಾನ ಕೂಟವನ್ನ, ಜಾಗರಣೆಯ ಪ್ರಾರ್ಥನೆಯನ್ನ, ನಮ್ಮ ಕುಟುಂಬಗಳನ್ನ ಆ ದಯಾಮಯ ದೇವರಲ್ಲಿ ಸಮರ್ಪಿಸುತ್ತಾ ಆ ದೇವರು ನಮ್ಮ ಪ್ರತಿಯೊಬ್ಬರನ್ನ ಆಶೀರ್ವದಿಸಲಿ. ಅವರ ಪವಿತ್ರಾತ್ಮರ ವರದಾನಗಳನ್ನ ನಮ್ಮ ಮೇಲೆ ಸುರಿಸಲಿ. ಇಂದು ಇಲ್ಲಿಗೆ ಬಂದಂತ ನಾವು ಪ್ರತಿಯೊಬ್ಬರು ಹಿಂತಿರುಗಿ ಹೋಗುವಾಗ ಅವರ ಆಶೀರ್ವಾದದೊಂದಿಗೆ ಹೋಗುವಂತೆ ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ಈ ಒಂದು ಸಮಯದಲ್ಲಿ ನಮ್ಮನ್ನೇ ನಾವು ಸಮರ್ಪಿಸುತ್ತಾ ಬೇಡಿಕೊಳ್ಳೋಣ. ದಯಾಮಯ ದೇವರೇ, ನೀವು ನಮಗೆ ನೀಡಿದ ಈ ದಿನಕ್ಕಾಗಿ, ನೀವು ನಮಗೆ ನೀಡಿದ ಎಲ್ಲಾ ವರ ಪ್ರಸಾದಗಳಿಗಾಗಿ, ನಮಗೆ ನಮ್ಮ ಕುಟುಂಬಕ್ಕೆ ನೀಡಿದ ಎಲ್ಲಾ ವರದಾನಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ ದೇವರೇ. ಈ ಒಂದು ಸಮಯದಲ್ಲಿ ನಮ್ಮನ್ನು, ನಮ್ಮ ಕುಟುಂಬಗಳನ್ನು, ನಮ್ಮ ಕಷ್ಟಗಳನ್ನು, ನಮ್ಮ ನೋವುಗಳನ್ನು, ನಮ್ಮ ಕನಸುಗಳನ್ನ ನಿಮ್ಮಲ್ಲಿಗೆ ಸಮರ್ಪಿಸುತ್ತಿದ್ದೇವೆ. ಇಲ್ಲಿ ನೆರೆದಿರುವ ಪ್ರತಿಯೊಬ್ಬರನ್ನ ಆಶೀರ್ವದಿಸಲಿ. ಸದಾ ಕಾಲವು ನಿಮ್ಮ ಪ್ರೀತಿ, ನಿಮ್ಮ ಶಾಂತಿ ನಮ್ಮ ಹೃದಯದಲ್ಲಿ, ನಮ್ಮ ಕುಟುಂಬಗಳಲ್ಲಿ ನೆಲೆಸಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ.